ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಕರ್ನಾಟಕ ರಾಜಕಾರಣದ ಒಬ್ಬ ಪ್ರಭಾವಿ ಮಹಿಳಾ ನಾಯಕಿಯ ಬಗ್ಗೆ ಮಾತನಾಡೋಣ. ಅವರ ಹೆಸರು ಕೇಳದ ಕನ್ನಡಿಗರಿಲ್ಲ. ಅವರೇ ಲಕ್ಷ್ಮಿ ಹೆಬ್ಬಾಳ್ಕರ್. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಆದರೆ ಲಕ್ಷ್ಮಿ ಅವರ ವಿಷಯದಲ್ಲಿ ಇದು ಉಲ್ಟಾ ಆಗಿದೆ ಅಂತಲೇ ಹೇಳ್ಬೋದು. ಒಬ್ಬ ಮಹಿಳೆ ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರ ಹಿಂದೆ ಯಾರ ಕೈವಾಡ ಇದೆ? ಒಬ್ಬ ಸಾಮಾನ್ಯ ರೈತ ಕುಟುಂಬದ ಮಗಳು ಇಂದು ರಾಜ್ಯದ ಮಂತ್ರಿಯಾಗಿದ್ದು ಹೇಗೆ? ಇದು ಕೇವಲ ರಾಜಕೀಯವಲ್ಲ, ಇದೊಂದು ರೋಚಕ ಕತೆ. ವೀಕ್ಷಕರೇ, ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ, ಹಾಗೆ ನಮ್ಮ ಫೈರ್ ನೌ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಈಗ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹುಟ್ಟಿದ್ದು 1975 ಮೇ 28ರಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಕ್ಕಹಟ್ಟಿಹೊಳಿ ಎಂಬ ಹಳ್ಳಿಯಲ್ಲಿ. ತಂದೆ ಬಸವರಾಜ್ ಹಟ್ಟಿಹೊಳಿ ಒಬ್ಬ ಬಡ ರೈತ. ಅವರ ಮೂಲ ಹೆಸರು ಲಕ್ಷ್ಮಿ ಹಟ್ಟಿಹೊಳಿ. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಚಿಕ್ಕಂದಿನಿಂದಲೂ ಲಕ್ಷ್ಮಿ ಬಹಳ ಚುರುಕು. ಶಾಲೆಯಲ್ಲಿ ಇವರಿಗೆ ಖೋಖೋ ಆಟ ಅಂದರೆ ಪಂಚಪ್ರಾಣ. ಇಷ್ಟೇ ಅಲ್ಲ, 5ನೇ ತರಗತಿಯಲ್ಲಿ ಕ್ಲಾಸ್ ಮಾನಿಟರ್ ಎಲೆಕ್ಷನ್ನಲ್ಲಿ ಗೆದ್ದು ತಮ್ಮ ಲೀಡರ್ಶಿಪ್ ತೋರಿಸಿದ್ರು. ಇನ್ನು ಇವರಿಗೆ ಸಿನಿಮಾಗಳಂದರೆ ಬಹಳ ಕ್ರೇಜ್. ಮಾಧುರಿ ದೀಕ್ಷಿತ್ ಮತ್ತು ಶ್ರೀದೇವಿಯವರ ದೊಡ್ಡ ಫ್ಯಾನ್ ಇವರು. ಕಾಲೇಜು ದಿನಗಳಲ್ಲಿ ಹಿಂದಿ ಹಾಡುಗಳಿಗೆ ಸಖತ್ ಡ್ಯಾನ್ಸ್ ಮಾಡ್ತಾ ಎಲ್ಲರ ಗಮನವನ್ನು ಸೆಳೀತಾ ಇದ್ರು. ಇವರ ಈ ಡ್ಯಾನ್ಸ್ ಪ್ರತಿಭೆ ಇತ್ತೀಚೆಗೆ ಅವರ ಮಗನ ಮದುವೆಯಲ್ಲೂ ಕೂಡ ಕಾಣಿಸ್ಕೊಂಡಿತ್ತು. ಬೆಳಗಾವಿಯಲ್ಲೇ ಓದಿ ಬೆಳೆದ ಇವರಿಗೆ ಕನ್ನಡ, ಹಿಂದಿ ಮತ್ತು ಮರಾಠಿ ಭಾಷೆಗಳ ಮೇಲೆ ಒಳ್ಳೆಯ ಹಿಡಿತ ಇದೆ. ಇವರು ರಾಜ್ಯಶಾಸ್ತ್ರದಲ್ಲಿ ಅಂದರೆ ಪೊಲಿಟಿಕಲ್ ಸೈನ್ಸ್ MA ಪದವಿಯನ್ನು ಪಡೆದಿದ್ದಾರೆ. ವಿಶೇಷ ಅಂದರೆ ಕಾಲೇಜು ದಿನಗಳಲ್ಲಿ ಇವರು ಸಖತ್ ಸುಂದರಿಯಾಗಿದ್ದ ಕಾರಣ ಇವರಿಗೆ ಮಾಡೆಲಿಂಗ್ ಆಫರ್ಗಳು ಕೂಡ ಬಂದಿದ್ವಂತೆ. ಆದರೆ ಇವರು ತಮ್ಮ ತಂದೆ ತಾಯಿಯ ಇಷ್ಟದಂತೆ ರವೀಂದ್ರ ಹೆಬ್ಬಾಳ್ಕರ್ ಅವರನ್ನು ಮದುವೆಯಾಗಿ ಸಂಸಾರ ಜೀವನಕ್ಕೆ ಕಾಲಿಟ್ಟರು. ಇವರಿಗೆ ಮೃಣಾಳ್ ಎಂಬ ಒಬ್ಬ ಮಗನಿದ್ದಾನೆ. ಇದು ಅಸಲಿ ಕತೆ ಶುರು ಆಗುವ ಜಾಗ ನೋಡಿ. 1998ರಲ್ಲಿ ಕೇವಲ 23ನೇ ವಯಸ್ಸಿನಲ್ಲಿ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಇವರನ್ನು ಕೈ ಹಿಡಿದು ನಡೆಸಿದ್ದು ಹಿರಿಯ ನಾಯಕಿ ಮಾರ್ಗರೆಟ್ ಆಳ್ವ ಇವರು. ಇನ್ನು ಇವರ ಕೆರಿಯರ್ ರಾಕೆಟ್ ವೇಗದಲ್ಲಿ ಬೆಳೆಯಲು ಕಾರಣವಾಗಿದ್ದು DK ಶಿವಕುಮಾರ್ ಅವರು. ಒಮ್ಮೆ DK ಶಿವಕುಮಾರ್ ಬೆಳಗಾವಿಗೆ ಹೋದಾಗ ಈ ಸಾಮಾನ್ಯ ಕಾರ್ಯಕರ್ತೆಯ ಪರಿಚಯವಾಗುತ್ತೆ. ಅಲ್ಲಿಂದ ಲಕ್ಷ್ಮಿ ಅವರ ಅದೃಷ್ಟವೇ ಬದಲಾಯಿತು. ಯಾವ ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲದಿದ್ದರೂ ಕೂಡ ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕಿಯಾಗಿ ಇವರನ್ನು ನೇಮಕ ಮಾಡಲಾಯಿತು. ಇದು ಬೆಳಗಾವಿಯ ಜಾರಕಿಹೊಳಿ ಸಹೋದರರಂಥ ಪ್ರಭಾವಿ ನಾಯಕರಿಗೆ ನುಂಗಲಾರದ ತುತ್ತಾಯಿತು. ಬೆಂಗಳೂರಿಗೆ ಹೋಗಿ ಬರುವುದು ಹೆಚ್ಚಾದಂತೆ DK ಶಿವಕುಮಾರ್ ಮತ್ತು ಲಕ್ಷ್ಮಿ ಅವರ ರಾಜಕೀಯ ಸಂಬಂಧ ಗಟ್ಟಿಯಾಗುತ್ತಾ ಹೋಯಿತು. ಇವರ ಮೇಲೆ DK ಶಿವಕುಮಾರ್ ಪ್ರಭಾವ ಎಷ್ಟಿತ್ತು ಅಂದರೆ, ಆಗಿನ ಕಾಲದಲ್ಲೇ ಇವರ ಸಂಬಂಧಿಕರಿಗೆ ಬೆಳಗಾವಿಯಲ್ಲಿ ಹಲವು ಸೈಟ್ಗಳನ್ನು ಕೊಡಿಸಲಾಗಿದೆ ಎಂಬ ದೊಡ್ಡ ಆರೋಪವೂ ಕೂಡ ಕೇಳಿಬಂದಿತ್ತು. ಇನ್ನು ರಾಜಕೀಯದಲ್ಲಿ ಸೋಲುಗಳು ಸಾಮಾನ್ಯ. 2013ರ ವಿಧಾನಸಭಾ ಮತ್ತು 2014ರ ಲೋಕಸಭೆ ಚುನಾವಣೆಯಲ್ಲಿ ಲಕ್ಷ್ಮಿ ಅವರು ಸೋತರು. ಆದರೆ DK ಶಿವಕುಮಾರ್ ಬೆಂಬಲದಿಂದ ಅವರು KPCC ಮಹಿಳಾ ಘಟಕದ ಅಧ್ಯಕ್ಷೆಯಾದರು. ನಂತರ 2018ರಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಮತ್ತೆ ಸ್ಪರ್ಧೆ ಮಾಡಿದರು. ಆ ಚುನಾವಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಕ್ಕರ್ ಭಾರೀ ಸದ್ದು ಮಾಡಿತ್ತು. ಮನೆ ಮನೆಗೆ ಕುಕ್ಕರ್ ಹಂಚಿದ್ದಾರೆ ಅಂತ BJP ದೊಡ್ಡ ಗಲಾಟೆ ಮಾಡಿತ್ತು. ಆದರೆ ಅಂತಿಮವಾಗಿ ಲಕ್ಷ್ಮಿ ಅವರು ದೊಡ್ಡ ಅಂತರದಿಂದ ಗೆದ್ದು ಮೊದಲ ಬಾರಿಗೆ ವಿಧಾನಸಭೆ ಮೆಟ್ಟಿಲು ಹತ್ತಿದ್ರು. ಲಕ್ಷ್ಮಿ ಅವರ ಆಸ್ತಿಯ ಬೆಳವಣಿಗೆ ಕೂಡ ಅಚ್ಚರಿ ಹುಟ್ಟಿಸುವಂಥದ್ದು. 2014ರಲ್ಲಿ ಕೇವಲ 6.5 ಕೋಟಿಯಷ್ಟಿರುವಂಥ ಅವರ ಆಸ್ತಿ 2018ರ ಹೊತ್ತಿಗೆ ಸುಮಾರು 32 ಕೋಟಿಗೆ ಏರಿತ್ತು. ಕೇವಲ 4 ವರ್ಷದಲ್ಲಿ 4 ಪಟ್ಟು ಬೆಳೆದ ಆಸ್ತಿ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರುವಾದವು. ಅಷ್ಟೇ ಅಲ್ಲ, ಪ್ರಿಯ ವೀಕ್ಷಕರೇ, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕಿತ್ತು ಎಂಬ ಇವರ ಹಳೆಯ ಹೇಳಿಕೆ ಕೂಡ ಇವರನ್ನು ವಿವಾದದ ಸುಳಿಗೆ ಸಿಲುಕಿಸಿತ್ತು. ನೋಡಿದ್ರಲ್ಲ ಗೆಳೆಯರೇ, ಒಬ್ಬ ಬಡ ರೈತನ ಮಗಳು ಇಂದು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಯಾಗಿ ಬೆಳೆದಿರುವುದು ಅಷ್ಟು ಸುಲಭದ ಮಾತಲ್ಲ. ಟ್ಯಾಲೆಂಟ್, ಸರಿಯಾದ ಸಮಯದಲ್ಲಿ ಸಿಕ್ಕ ದೊಡ್ಡವರ ಆಶೀರ್ವಾದ ಮತ್ತು ಛಲ ಇವರ ಯಶಸ್ಸಿನ ಹಿಂದಿರೋ ಸತ್ಯ. ಇವರ ಈ ಜರ್ನಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.